ಗೋಪಾಲಪಾಳ್ಯ ಬೆಟ್ಟದ ತಪ್ಪಲಿನ ಒಂದು ಪುಟ್ಟ ಗ್ರಾಮ. ಅಲ್ಲಿದ್ದ ಕೆಲವು ಮಂದಿ ಅಕ್ಷರ ಕಲಿತವರು. ಅವರಲ್ಲಿ ವೇಣುಸ್ವಾಮಿಯ ಮಗ ಕುಮಾರ ಚುರುಕು ಬುದ್ಧಿಯವನು, ಬಹಳ ಚೂಟಿ. ಎಲ್ಲ ವಿಷಯದಲ್ಲೂ ಹೆಚ್ಚಿನ ಆಸಕ್ತಿ, ವಯಸ್ಸಿಗೆ ಮೀರಿದ ತಿಳುವಳಿಕೆ ಅವನಿಗೆ. ಮನೆಯ ಅಪ್ಪ, ಅಮ್ಮ, ಅಜ್ಜಿ, ಒಂದು ನಾಯಿ ಮರಿ, ಶಾಲೆಗೆ ಸ್ವಲ್ಪ ದೂರ ನಡೆದು ಹೋಗ್ಬೇಕು, ಅಲ್ಲಿ ಕೆಲವು ಗೆಳೆಯರು. ಇದಿಷ್ಟೇ ಕುಮಾರನ ಪ್ರಪಂಚ ಆಗಿತ್ತು. ಅಮ್ಮ, ಅಪ್ಪ, ಅಜ್ಜಿ ಎಲ್ಲ ಬೇಗ ಬನ್ನಿ, ನಾನು ಶಾಲೆಗೆ ಫಸ್ಟ್ ಬಂದಿದ್ದೀನಿ. ಮೇಷ್ಟ್ರು ಭೇಷ್ ಅಂದ್ರು. ಆಮೇಲೆ ಈ ಕಾಗದ ಅಪ್ಪಂಗ್ ಕೊಡೋಕೆ ಹೇಳಿದ್ರು, ತಗೋಪ್ಪ. ತುಂಬಾ ಸಂತೋಷ ಕಣಪ್ಪ, ಸುಖವಾಗಿರು, ಒಳ್ಳೇದಾಗ್ಲಿ ನಿನಗೆ. ಈ ಕಾಗದದಲ್ಲಿ ಕುಮಾರನ್ನ ಪಟ್ಟಣದ ಕಾಲೇಜಿಗೆ ಸೇರ್ಸೋದಕ್ಕೆ ಏರ್ಪಾಟ್ ಮಾಡಿ ಅಂತ ಬರೆದು ಅವರ ಸ್ನೇಹಿತರನ್ನ ಸಂಪರ್ಕ ಮಾಡಿ ಅಂತ ಹೇಳಿದ್ದಾರೆ ಕಣೆ. ಏನ್ ಮಾಡೋದು, ಅಷ್ಟು ದೂರ ಒಬ್ನೇ ಹೋಗ್ತೀಯನೋ ನೀನು? ಅವನಿಗೆ ಒಬ್ನೇ ಇದ್ದೋ ಅಭ್ಯಾಸ ಇಲ್ಲ ರೀ. ಊಟ ತಿಂಡಿ, ಊರು ಕೇರಿ ಎಲ್ಲ ಹೊಸ್ತು, ಹೇಗ್ ಹೊಂದ್ಕೊಳ್ತಾನೆ? ಅದು ಪಟ್ಟಣದಲ್ಲಿ ಗಲಾಟೆ ಗೌಜು ಜಾಸ್ತಿ. ಭಯ ಆಗೋಲ್ವಾ ಮಗುಗೆ? ಅಯ್ಯೋ ಯಾಕಮ್ಮ ಗೀತಾ, ನಿನ್ ಮಗ ತುಂಬಾ ಬುದ್ಧಿವಂತ, ಎಲ್ಲ ನಿಭಾಯಿಸ್ತಾನೆ ಬಿಡು. ಪಟ್ಟಣದಲ್ಲಿ ಜನರ ಜೊತೆ ಬೆರೆತು ಬದುಕೋದನ್ನ ಕಲಿತಾನೆ ಅಲ್ವೇನೋ ಕುಮಾರ? ಅಜ್ಜಿ ಹೇಳೋದು ಸರಿ, ನಾನಿನ್ನೂ ತುಂಬಾ ಓದ್ಬೇಕು ಅಷ್ಟೇ. ಅದಕ್ಕೆ ಎಲ್ಲಿಗ್ ಬೇಕಾದ್ರೂ ಹೋಗ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಅಯ್ಯೋ ಅಪ್ಪ ಅಮ್ಮ, ನಿನ್ನ ಆಸೆಗೇನ್ ಅಡ್ಡಿ ಬರೋಲ್ಲ ಬಿಡು. ಆದ್ರೆ ನನ್ ಒಂದು ಕಿವಿ ಮಾತು ಏನು ಅಂದ್ರೆ, ಈಗ ಒಬ್ನೇ ಇರಬೇಕು ಅಂತ ಹೊರಟಿದೀಯ ಅಲ್ವಾ? ಆದ್ರಿಂದ ಈ ಲೋಕದಲ್ಲಿ ಹೇಗ್ ಬದುಕಬೇಕು ಅನ್ನೋ ಅರಿವು ನಿನಗಿರಲಿ ಎನ್ನುತ್ತಾ ಅಜ್ಜಿ ಕಗ್ಗದ ಸಾಲುಗಳನ್ನ ಮೊಮ್ಮಗನಿಗೆ ಹೇಳುತ್ತಾ ಆಶೀರ್ವದಿಸುವ ಸಂದರ್ಭ. ಕಗ್ಗ: ಲೋಕದಲ್ಲಿ ಭಯವಿರಲಿ, ನಯವಿರಲಿ, ದಯೆ ಇರಲಿ, ನೂಕು ನುಗ್ಗುಗಳತ್ತ ಸೋಂಕು ರೋಗಗಳು, ಸಾಕಿ ಸಲಹುವರುಂ ಅತ್ತಲೆ ನಿನಗೆ, ನಿನ್ನೆಲ್ಲ ಲೋಕ ಮೂಲವು ನೋಡೋ ಮಂಕುತಿಮ್ಮ. ಪದಗಳ ಅರ್ಥ: ಸಾಕಿ ಸಲಹುವರುಂ, ಸಾಕಿ ಸಲಹುವವರು, ಅತ್ತಲೆ ಹಾಗೆಯೇ. ವಾಚ್ಯಾರ್ಥ: ಲೋಕದಲ್ಲಿ ಏನಿಲ್ಲ, ಭಯವಿದೆ, ನಯವಿದೆ, ದಯೆಯೂ ಇದೆ, ಅಲ್ಲಿ ನೂಕುನುಗ್ಗಲೂ ಇದೆ, ಸೋಂಕು ರೋಗಗಳಿವೆ. ನಿನ್ನನ್ನ ಸಾಕಿ ಸಲಹಿದವರು ಇಲ್ಲಿಯೇ ಇದ್ದಾರೆ. ಎಲ್ಲದಕ್ಕೂ ಈ ಲೋಕವೇ ಮೂಲ. ಮನುಷ್ಯನ ಬದುಕು ಅನುಭವಗಳ ಸಾಲು, ಅವನ ಬೆಳವಣಿಗೆಗೂ ಅದೇ ಆಧಾರ. ಗರ್ಭದಲ್ಲಿರುವ ಮಗುವಿಗೆ ಸರ್ವವೂ ತಾಯಿಯೇ ಆಗಿರುವಂತೆ ಪ್ರತಿಯೊಬ್ಬ ವ್ಯಕ್ತಿಗೂ ಲೋಕವೇ ಮೂಲ. ಇರುವುದೊಂದೇ ಲೋಕ, ಅದರೊಂದಿಗಿನ ಕ್ಷಣ ಕ್ಷಣದ ವ್ಯವಹಾರವೇ ಅನುಭವ. ಇದೇ ಮನುಷ್ಯನನ್ನು ರೂಪಿಸುವುದು. ಆಕರ್ಷಣೆಗಳು, ಋಣಾತ್ಮಕ ಚಿಂತನೆಗಳು ಮನಸ್ಸನ್ನು ಹಿಡಿದು ಹಿಪ್ಪೆ ಮಾಡುತ್ತವೆ. ಅವೇ ಸೋಂಕು ರೋಗಗಳಿದ್ದಂತೆ. ಅವುಗಳ ಹತ್ತಿರ ಹೋದರೆ ಅಪಾಯ. ಹಾಗೆಂದ ಮಾತ್ರಕ್ಕೆ ಪ್ರಪಂಚದಲ್ಲಿ ಇದ್ದದ್ದೆಲ್ಲ ಕೆಟ್ಟದಲ್ಲ. ಬದುಕಲು ಆಹಾರ, ನೆಲೆ ಕೊಟ್ಟು ಕಾಪಾಡಿ ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿದ ನಿನ್ನ ಪರಿವಾರದವರು ಇಲ್ಲಿಯೇ ಇದ್ದಾರೆ. ನಮಗೆ ಅನುಭವಗಳನ್ನು ಕೊಡುವ, ನಮ್ಮನ್ನು ರೂಪಿಸುವ, ಶಿಕ್ಷಿಸುವ, ನೆಲೆ ಕೊಡುವ ಎಲ್ಲವೂ ಈ ಲೋಕದಲ್ಲೇ ಇದೆ. ನಮಗೆ ಬೇಕಾದ್ದನ್ನು ಬೇಕಾದಷ್ಟು ಮಾತ್ರ ಬಳಸಿಕೊಂಡು ನಮ್ಮ ಬದುಕನ್ನು ಕಟ್ಟಿಕೊಳ್ಳುವುದು ನಮ್ಮ ಜವಾಬ್ದಾರಿ.